ನಮ್ಮ ದೇವದುರ್ಗ ತಾಲೂಕಿನ ರವಿ ನಾಗಡದಿನ್ನಿ ಅನ್ನೋರು ನಿರ್ದೇಶಕರು ಅವರ ಕೆರಿಯರ್ನಲ್ಲಿ ಮೊಟ್ಟ ಮೊದಲನೇ ಬಾರಿ ಒಂದು ಮೂವಿನ ನಿರ್ದೇಶನ ಮಾಡ್ತಾ ಇದ್ದಾರೆ. ಸೊ ಮೂವಿ ನೇಮ್ ಬಂದ್ಬಿಟ್ಟು ರೂಮ್ ಬಾಯ್. ಅದು ಸೆಪ್ಟೆಂಬರ್ 12ನೇ ತಾರೀಕು. ಸೊ ನಿಮ್ಮ ನಿಯರೆಸ್ಟ್ ಥಿಯೇಟರ್ ಅಂದರೆ ದೇವದುರ್ಗದವರಿದ್ದರೆ ದೇವದುರ್ಗಲ್ಲಿ, ಸೊ ಭಾರತ್ ಥಿಯೇಟ್ರಲ್ಲಿ, ಅಥವಾ ಸಿರವಾರದವರಿದ್ದರೆ ಸಿರವಾರಲ್ಲಿ ಕೂಡ ರಿಲೀಸ್ ಆಗುತ್ತೆ. ದಯವಿಟ್ಟು ನೋಡಿ ಹೇಗೆ ನಡೆಯುತ್ತೆ, ಸೊ ಹೆಂಗೆ ಮುಂದೆ ಒಂದು ಸಮಸ್ಯೆಗಳಿಂದ ಪಾರಾಗ್ತಾನೆ ಅನ್ನೋ ಮೂವಿ. ಒಂದು ಡಿಫ್ರೆಂಟ್ ಕತೆ ಮೂವಿ. ಸೊ ನೀವು ಅನ್ಕೋಬೋದು, ಜಸ್ಟ್ ಟ್ರೇಲರ್ ನೋಡಿ ನೀವು ಅನ್ಕೋಬೋದು ಇದು ನ್ಯಾಚುರಲ್ ಆಗಿ ಒಂದು ಆಲ್ರೆಡಿ ಎಲ್ಲ ಮಾಡಿರ್ತಕ್ಕಂಥ ಕತೆ ಆಗಿರ್ತಂತ. ಸೊ ಆ ಥರ ಏನಿಲ್ಲ. ಸೊ ಯಾವುದೇ ಮೂವಿಯಿಂದ ಇನ್ಸ್ಪಿರೇಷನ್ ಆದವರು ಅಲ್ಲ, ಸೊ ಸ್ವಂತ ಕತೆ ಇಟ್ಕೊಂಡು ಬಂದಿರೋರು. ಸೊ ಹಾಗಾಗಿ ಮೂವಿನ ನೋಡಿ. ಸೊ ಲಿಖಿತ್ ಸೂರ್ಯ ಅಂತ ಹೀರೋ ಬಂದ್ಬಿಟ್ಟು ಅವರು ಕೂಡ ಚೆನ್ನಾಗಿ ಮಾಡಿದ್ದಾರೆ. ಅವರೇ ಸ್ವಂತ ತಮ್ಮ ಐಕ್ಯಾನ್ ಪ್ರೊಡಕ್ಷನ್ಸ್ ಅಂತ ಬ್ಯಾನರಲ್ಲಿ ಮಾಡಿರ್ತಕ್ಕಂಥ ಮೂವಿ. ಏನಂತಂದ್ರೆ ಈ ಸಿನಿಮಾ ಯಾಕೆ ನೋಡ್ಬೇಕಂತಂದ್ರೆ ಈ ತರದ ಸಿನಿಮಾ ಅಥವಾ ಈ ತರದ ಕಥೆಗಳು ಬೇಜಾನ್ ಅದಾವ ಅವರಲ್ಲಿ. ಫಸ್ಟ್ ಈ ಒಂದು ಕತೆ ಪ್ರೋತ್ಸಾಹ ಮಾಡಿದ್ರೆ ಅಥವಾ ಇದೊಂದು ಸಕ್ಸಸ್ ಏನಾದ್ರು ಅವ್ರಿಗೆ ಸಿಕ್ಕರೆ, ಈ ದುಡ್ಡು ಮಾಡತ್ತ ಹಂಗ್ ಮಾಡತ್ತ ಹಿಂಗಲ್ಲ, ಈ ಒಂದು ಒಳ್ಳೆ ರೀತಿಯಲ್ಲಿ ಲೈಕ್ ಮಾಡಿದ್ರೆ ನೆಕ್ಸ್ಟ್ ಸಿನಿಮಾ ಏನ್ ಬರುತ್ತಲ್ಲ ಅವ್ರಿಗೆ ಹೆಲ್ಪ್ ಆಗುತ್ತೆ. ಒಳ್ಳೊಳ್ಳೆ ಕೆಲ್ಸಕ್ಕೆ ಒಂದು ಏನೋ ಒಂದು ಇಂಪಾರ್ಟೆಂಟ್ ಕೊಟ್ಟು ಆ ಥರ ಒಳ್ಳೆ ಲೈಕ್ ಮಾಡಿದಾರಪ್ಪ ಅಂತ ಕಾನ್ಸೆಪ್ಟ್ ಇಟ್ಕೊಂಡು ಒಳ್ಳೆ ರೀತಿಯಲ್ಲಿ ಇತ್ತೀಚಿನ ದಿನಗಳಲ್ಲಿ ಕನ್ನಡ ಸಿನಿಮಾನೇ ಬೆಳೀತಾ ಇಲ್ಲ. ಸೊ ಹಾಗಾಗಿ ಕನ್ನಡ ಸಿನಿಮಾನೇ ಬೆಳೀತಾ ಇಲ್ಲ. ಹಾಗೂ ಮತ್ತೆ ಇನ್ನೊಂದೇನಂದ್ರೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಯಾವುದೇ ನಿರ್ದೇಶಕರಾಗಲಿ ಯಾವುದೇ ಮೂವಿ ಹೀರೋಗಳಾಗಲಿ ಇಲ್ಲ, ಯಾಕಂದ್ರೆ ಸಪೋರ್ಟ್ ಇಲ್ಲ. ಹಾಗಾಗಿ ದಯವಿಟ್ಟು ನಮ್ಮ ಕಡೆ ಡೈರೆಕ್ಟರ್ನ ಬೆಳೆಸಬೇಕು, ಇದು ನಿಮ್ಮ ರಿಕ್ವೆಸ್ಟು. ಇನ್ನೊಂದೇನೆಂದರೆ ಅವ್ರ ಹತ್ರ ತುಂಬ ಕತೆಗಳಿದ್ದಾವೆ. ಅಂದರೆ ನಮ್ಮವ್ರಂತ ನಾವು ಹೇಳ್ಕೊತಾ ಇದ್ದೀವಿ. ಅವ್ರ ಹತ್ರ ತುಂಬಾ ಕತೆಗಳಿದ್ದಾವೆ. ಅವ್ರು ಇಂಟರ್ವ್ಯೂಲ್ಲಿ ಏನು ಹೇಳ್ತಾರೆ ಅಂತಂದರೆ, ಸೊ ಅವ್ರ ಹತ್ರ 5 ಕೋಟಿ ಬಜೆಟಲ್ಲಿ ಮಾಡೋ ಮೂವಿ ಇದೆ, 10 ಕೋಟಿ ಬಜೆಟ್ ಮಾಡೋ ಮೂವಿ ಇದೆ. ಬಟ್ ಬಜೆಟ್ ಹಾಕಂತ ಒಳ್ಳೆ ಪ್ರೊಡ್ಯೂಸರ್ ಸಿಗ್ತಾ ಇಲ್ಲ. ಹಾಗಾಗಿ ಈಗ ಅವರು ಈಗ ಸಿಕ್ಕಿದ್ದೇ ಚಾನ್ಸ್ ಅನ್ಕೊಂಡು ತಮ್ಮ ಬಜೆಟ್ನಲ್ಲಿ ಸಿಕ್ಕಿರ್ತಕ್ಕಂಥ ಒಂದು ಮೂವಿನ ಮಾಡ್ತಾ ಇದ್ದಾರೆ. ಇನ್ಮೇಲಿಂದ ಇನ್ನೂ ಚೆನ್ನಾಗಿರೋ ಮೂವಿ ಮಾಡ್ತಾರೆ. ದಯವಿಟ್ಟು ನಾವು ನೋಡ್ಬೇಕಂತ ಅಷ್ಟೇ ಕೇಳ್ಕೊತಾ ಇದ್ದೀವಿ. ಸೊ ನಾವು ಅಂದರೆ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ನಾವು ದೊಡ್ಡ ಮೂವಿ, ಹಾಲಿವುಡ್ ಮೂವಿ, ಬಾಲಿವುಡ್ ಮೂವಿ ನೋಡ್ತೀನಿ ಅಂತ ಹೋಗ್ಬಾಡ್ರಿ. ನಮ್ಮ ಸಿನಿಮಾ, ನಮ್ಮ ಮನೆ ಸಿನಿಮಾ ಅಥವಾ ನಮ್ಮ ತಾಲೂಕು ಸಿನಿಮಾ ಅಂತ ಹೋಗಿ ನೋಡಿ. ಆಲ್ಮೋಸ್ಟ್ ಭಾಳ ಜನಕ್ಕೆ ಗೊತ್ತಿರಲ್ಲ ಈ ಮೂವಿ ಬಗ್ಗೆ. ಸೊ ದಯವಿಟ್ಟು ನೋಡಬೇಕು, ನೋಡಿದ ಮೇಲೆ ಅರ್ಥ ಆಗುತ್ತೆ. ಸೊ ಇನ್ಮೇಲಿಂದ ಸಪೋರ್ಟ್ ಮಾಡಬೇಕು ಅವ್ರಿಗೆ. ಈ ಸಪೋರ್ಟ್ ಸಿಕ್ತೆ ಅಂದರೆ ಅವ್ರು ಮತ್ತೆ ಬೆಳೀತಾರೆ ಮತ್ತು ನಮ್ಮ ತಾಲೂಕು ಬೆಳೀತದೆ. ನಮ್ಮ ತಾಲೂಕಲ್ಲಿ ಒಬ್ಬ ಒಳ್ಳೆ ನಿರ್ದೇಶಕರು ಆಗ್ತಾರೆ. ಇನ್ಮೇಲಿಂದ ಸಪೋರ್ಟ್ ಮಾಡಬೇಕಂತ ನಿಮ್ಮನ್ನ ಕೇಳ್ತಾ ಇದ್ದೀವಿ. ದಯವಿಟ್ಟು ಸೆಪ್ಟೆಂಬರ್ 12ನೇ ತಾರೀಕಿಗೆ ಮೂವಿ ನೋಡಬೇಕಂತ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀವಿ. ಇನ್ನೊಂದು ಪಾಯಿಂಟ್ ಏನಂತಂದರೆ, ಈಗ ಕತೆ ಮಾಡಿದ್ರೆ ಅವ್ರಿಗೆ ಒಳ್ಳೆ ಥರದ ಕಾನ್ಫಿಡೆನ್ಸ್ ಇದೆ. ಈಗ ನಾವು ಜಸ್ಟ್ ಲೈಟಾಗಿ ಅವ್ರ ಜೊತೆ ಡಿಸ್ಕಷನ್ ಮಾಡಿ, ಅಂದರೆ ನಾರ್ಮಲ್ ಆಗಿ ಏನೊಂದು ಕೆಲಸದ ಬಗ್ಗೆ ಮಾತಾಡಿದ ಮೇಲೆ ನಮ್ಗೆ ಅವ್ರು ಹೇಳ್ತಿರ್ತಾರೆ, ಈ ಥರ ಪ್ರಮೋಷನ್ ಮಾಡು, ಸ್ಟೇಟಸ್ ಹಾಕು, ಅದು ಮಾಡು ಇದು ಮಾಡು ಅಂತ. ಅವ್ರು ಹೇಳೋದ್ರಲ್ಲಿ ಹೆಂಗಿದೆ ಅಂತಂದರೆ, ಈ ಕತೆ ಅವ್ರಿಗೆ ಗೊತ್ತು, ಆ ಕತೆ ಮೇಲೆ ಅವ್ರಿಗೆ ಕಾನ್ಫಿಡೆನ್ಸ್ ಇದೆ. ಅವ್ರು ಮಾತಾಡಿದ ಮೇಲೆ ನಮ್ಗೊಂದು ಸ್ವಲ್ಪ ಲೈಟಾಗಿ ಗೊತ್ತಾಯ್ತು. ಅದಕ್ಕೋಸ್ಕರ ನಾವು ಎಲ್ಲರಿಗೂ ಗೊತ್ತಾಗಲಿ ಅನ್ನೋ ಉದ್ದೇಶದಿಂದ ಈ ಥರದ್ದೊಂದು ವಿಡಿಯೋ ಮಾಡಿ ಎಲ್ಲರಿಗೆ ಗೊತ್ತಾಯ್ತು ಅಂದರೆ ನೋಡಲಿ. ಅದಾದಮೇಲೆ ಈ ಸಿನಿಮಾ ಸಕ್ಸಸ್ ಆಗುತ್ತೋ ಬಿಡುತ್ತೋ ಸೆಕೆಂಡ್ರಿ, ಇದರಿಂದ ಅವ್ರಿಗೆ ಒಂದು ಪ್ಲಸ್ ಪಾಯಿಂಟ್. ಓಕೆ, ಎಲ್ಲರೂ ನೋಡ್ತಾರೆ, ಅಬ್ಸರ್ವ್ ಮಾಡ್ತಾರೆ. ಇದಾದ್ಮೇಲೆ ನೆಕ್ಸ್ಟ್ ಸಿನಿಮಾ ಏನಿದೆಯಲ್ಲ ಅದೆಲ್ಲ ಕಡೆಯಿಂದ ಎಲ್ಲರೂ ನೋಡಿರ್ತಾರೆ, ಈ ಥರದ್ದನ್ನು ಮಾಡಿರ್ತಾರೆ, ಈ ಸೈಡ್ ಸಿನಿಮಾ ಮಾಡಿದ್ದಾರೆ. ನೆಕ್ಸ್ಟ್ ಸಿನಿಮಾ ಏನಿದೆಯಲ್ಲ ಅವರಿಗೆ ಅದು ಎಲ್ಲ ಥರದ ಪ್ಲಾನ್ ಮಾಡಿ, ಪ್ರೊಡ್ಯೂಸರ್ ಹುಡುಕಿ, ಹೀರೋ ಥರ ಹುಡುಕಿ, ಆಮೇಲೆ ಆ ಸಿನಿಮಾ ನೆಕ್ಸ್ಟ್ ಸಿನಿಮಾ ಬರುತ್ತಲ್ಲ ಆ ಸಿನಿಮಾನ ಒಳ್ಳೆ ರೀತಿಯಲ್ಲಿ ಮಾಡಿಕೊಡೋಕೆ ಒಂದು ಅವಕಾಶ ಸಿಗುತ್ತೆ. ಅಂದರೆ ಈ ಸಿನಿಮಾಗೆ ಒಂದು ಒಳ್ಳೆ ಥರದ್ದು ನಮ್ಮ ಕಡೆಯಿಂದ ಪ್ರೋತ್ಸಾಹ ಕೊಟ್ಟರೆ ಆರಾಮಾಗಿ ಈಸಿಯಾಗಿ ಮಾಡೋಕ್ಕೊಂದು ಅವಕಾಶ ಸಿಗುತ್ತೆ. ಇಲ್ಲಿ ಏನಿಲ್ಲ, ಈ ಥರ ಸಿನಿಮಾನೇ ಡಲ್ ಆಯಿತು ಅಥವಾ ಯಾರು ನೋಡೋಕೆ ಬಂದಿಲ್ಲ ಅಥವಾ ಏನೋ ಸುಮ್ಮನೆ ನಾರ್ಮಲ್ ಆಗಿ ಮಾತಾಡಿದ್ರಂದ್ರೆ ಅದು ಇದಾಗಲ್ಲ. ಅದು ಏನಂದ್ರೆ ನಾವೇನು ಮಾತಾಡ್ಬೇಕಂತ ಅನ್ನೋದು ಕತೆ ಮೇಲೆ ಡಿಪೆಂಡ್ ಆಗಿರುತ್ತೆ. ಬಟ್ ಪಾಯಿಂಟ್ ಏನಂದ್ರೆ, ನಾವು ಲೈಕ್ ಮಾಡೋದು ನಮ್ಮ ಕಡೆಗೆ ಬಿಟ್ಟಿರೋದು. ಲೈಕ್ ಮಾಡೋದು ಕಾಮನ್ನು, ಲೈಕ್ ಮಾಡೋದ್ರಿಂದ ನಮ್ಗೇನು ಲಾಸು ಇಲ್ಲ. ಇದು ಮಾತು ನಾರ್ಮಲ್. ಹಾಗಾಗಿ ಎಲ್ಲ ಕಡೆ ರವಿ ನಾಗಡದಿನ್ನಿ ಅನ್ನೋರು ಹಳ್ಳಿಯ ಪ್ರತಿಭೆ. ಸೊ ಅವ್ರನ್ನ ಬೆಳೆಸಬೇಕಾಗಿರೋದು ನಮ್ಮೆಲ್ಲರ ಜವಾಬ್ದಾರಿ. ಸೊ ಹಂಗಾಗಿ ಈ ಹಳ್ಳಿಯ ಪ್ರತಿಭೆನ ಬೆಳೆಸಿದ್ರೆ ಮುಂದೆ ದೊಡ್ಡ ದೊಡ್ಡ ಕಲಾವಿದರು ನಮ್ಮ ಉತ್ತರ ಕರ್ನಾಟಕದಲ್ಲಿ ಸ್ಪೆಷಲ್ ಆಗಿ ಹಳ್ಳಿಗಳಿಂದ ಬರ್ತಕ್ಕಂಥ ಸಾಕಷ್ಟು ಜನಗಳಿಗೆ ಅವಕಾಶ ಕೊಡ್ಬೋದು. ಒಂದು ಒಳ್ಳೆ ಡೈರೆಕ್ಟರ್ ಆಗಿ ಬೆಳೆದ್ರೆ ಮುಂದೆ ಒಳ್ಳೆ ಒಳ್ಳೆ ಕಲಾ ಪ್ರತಿಭೆಗಳು ಇದ್ದಾರೆ ನಮ್ಮ ಹತ್ರನು. ಬಟ್ ಅವ್ರು ಯಾವುದೇ ಪ್ರಯತ್ನ ಆಗ್ತಾ ಇಲ್ಲ. ಸೊ ಹಂಗಾಗಿ ನಮ್ಮಲ್ಲೇ ಒಬ್ಬ ಒಳ್ಳೆ ಡೈರೆಕ್ಟರ್ ಬೆಳೆದ್ರೆ ಇಂಥ ಹಲವಾರು ಕಲಾವಿದರಿಗೆ ಒಂದು ಅವಕಾಶ ಕೊಟ್ಟು ನೋಡ್ತಾರೆ. ಸೊ ಹಂಗಾಗಿ ಫಸ್ಟು ಇವ್ರನ್ನ ಬೆಳೆಸ್ಬೇಕಾಗಿರ್ತಕ್ಕಂಥ ಚೆನ್ನಾಗಿ ನೋಡಿ ಇನ್ನೊಬ್ರಿಗೆ ಹೇಳ್ರಿ ಚೆನ್ನಾಗೈತೆ ಅಂತ. ನಮ್ಮ ಹಳ್ಳಿ ಪ್ರತಿಭೆ ದಯವಿಟ್ಟು ಪಿಕ್ಚರ್ನ ಸೆಪ್ಟೆಂಬರ್ 12ಕ್ಕೆ ಹೋಗಿ ನೋಡ್ರಿ. ಇವರು 2011ರಿಂದ ಇಲ್ಲಿವರೆಗೂ ಬಂದಿದ್ದಾರೆ, ಇಂಡಸ್ಟ್ರಿಲಿದ್ದಾರೆ, ಸಂಭಾಷಣೆ ಮಾಡಿದ್ದಾರೆ, ಕೆಲವೊಂದು ಅದಕ್ಕೆ ನಿರ್ದೇಶನ ಮಾಡಿ ಓಕೆ ಎಲ್ಲರ ಜೊತೆ ಕಾಂಟ್ಯಾಕ್ಟ್ ಬೆಳೆಸ್ಕೊಂಡು ಓಕೆ ಎಕ್ಸ್ಪೀರಿಯನ್ಸ್ ಎಲ್ಲ ಇದೆ. ಬಟ್ ಕರೆಕ್ಟಾಗಿರೋ ಪ್ರೊಡ್ಯೂಸರ್ ಸಿಗ್ತಾ ಇಲ್ಲ, ಕರೆಕ್ಟಾಗಿರೋ ಒಂದು ಟೀಮ್ ಸಿಗ್ತಾ ಇಲ್ಲ. ಆ ಒಂದು ಇದರಲ್ಲಿ ಒದ್ದಾಡಿ ಲಾಸ್ಟ್ ಫೈನಲ್ ಆಗಿ ಈ ಥರದೊಂದು ಸಿನಿಮಾ ಮಾಡಿ ಡೈರೆಕ್ಟಾಗಿ ಈ ಥರ ಬಂದಿದ್ದಾರೆ. ಒಂದು ಡೈರೆಕ್ಷನ್ ಅನ್ನೋ ಡಿಪಾರ್ಟ್ಮೆಂಟಲ್ಲಿ ಬಂದು ಈ ಥರ ಫೈನಲ್ ಆಗಿ ಬಂದಿದ್ದಾರೆ. ಈಗ ನೆಕ್ಸ್ಟ್ ಏನಂತಂದರೆ
ಈಗ ಎಷ್ಟೋ ಜನ ಸಣ್ಣ ಸಣ್ಣ ಹುಡುಗರೆಲ್ಲ ಯಾವ್ದಾದ್ರು ಶಾರ್ಟ್ ಫಿಲ್ಮ್ ಮಾಡ್ಕೊಂಡು ತಮ್ಮ ಕಥೆನ ಇದು ಮಾಡ್ತಾರೆ. ಯಾವ್ದೊಂದು ಒಳ್ಳೆ ಕತೆ ಇರುತ್ತೆ, ವಿಡಿಯೋ ಕ್ವಾಲಿಟಿ ಇರೋದಿಲ್ಲ. ಸೊ ಈ ಥರದ್ದು ಯಾವ್ದೊಂದು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಥವಾ ಈ ಥರ ಡೈರೆಕ್ಟರ್ ನಮ್ಮ ಕಡೆಯಿಂದ ಯಾರನ್ನಿದ್ರೆ, ನಾವು ಈ ಥರ ಉತ್ತರ ಕರ್ನಾಟಕದವರು, ಸೊ ನಮ್ಮ ಕಡೆಯಿಂದ ಒಂದು ಟೀಮ್ ಇದೆ, ನಾವೊಂದು ಈ ಥರ ಮಾಡ್ತಿದ್ವಿ ಅಂದರೆ ಇವರಲ್ಲಿ ಹೋದ್ರೆ ಆಲ್ಮೋಸ್ಟ್ ಇವರೆಲ್ಲ ಕಾಂಟ್ಯಾಕ್ಟ್ ಸಪೋರ್ಟ್ ಎಲ್ಲ ಇರುತ್ತೆ. ಆರಾಮಾಗಿ ಇವರು ಈಸಿಯಾಗಿ ನಮ್ಮ ಕಡೆ ಅಂತೇಳಿ ಸಪೋರ್ಟ್ ಮಾಡ್ಬೋದು. ಫಸ್ಟ್ ನಾವೇನು ಮಾಡ್ಬೇಕು, ಈ ಥರದವ್ರಿಗೆ ಸಪೋರ್ಟ್ ಮಾಡ್ಬೇಕು, ಯಾರೇ ಆಗಲಿ. ಈಗ ಇವ್ರಂತಲ್ಲ, ಈಗ ನೆಕ್ಸ್ಟ್ ಉತ್ತರ ಕನ್ನಡದಿಂದ ಯಾರು ಬಂದ್ರು ನಾವು ಅವ್ರಿಗೆ ಆರಾಮಾಗಿ ಸಪೋರ್ಟ್ ಮಾಡ್ಬೋದು. ಸಪೋರ್ಟ್ ಮಾಡಿದ್ರೆ ನಮ್ಗೇನು ಕಳ್ಕೋದ್ರಾಗ ಏನಿಲ್ಲ. ಒಳ್ಳೆಯ ಒಂದು ಉದ್ದೇಶದಿಂದ ಮಾಡಿದ್ರೆ ಅವ್ರಿಗೆ ಒಳ್ಳೇದಾಗುತ್ತೆ, ಅವ್ರ ಜೀವನನೂ. ರೀಸೆಂಟ್ ಡೇಸ್ ನೋಡ್ತಾ ಇರ್ಬೋದು, ಕನ್ನಡ ಚಿತ್ರರಂಗದಲ್ಲಿ ಕೆಲವೊಂದು ಮೂವಿಗಳು ಬರ್ತಾ ಇದ್ದಾವೆ. ಅಂದರೆ ಸಣ್ಣ ಸಣ್ಣ ಪ್ರೊಡಕ್ಷನ್ ಹೌಸ್ ಮೂವಿಗಳಾಗಿರ್ಬೋದು ಅಥವಾ ಸಣ್ಣ ಡೈರೆಕ್ಷನ್ ಮೂವಿಗಳಾಗ್ಬೋದು. ಕನ್ನಡ ಚಿತ್ರರಂಗ ಅಂತ ಅಷ್ಟೇ ಅಲ್ಲ, ಸೊ ಆಲ್ಮೋಸ್ಟ್ ಎಲ್ಲ ಭಾರತದಲ್ಲಿ ಬರ್ತಕ್ಕಂಥ ಎಲ್ಲ ಚಿತ್ರರಂಗದ ಮೂವಿಗಳು, ಕೆಲವೊಂದು ಮೂವಿಗಳು ಅಂದ್ರೆ ಜನರ ಮನಸ್ಸನ್ನ ಮುಟ್ತಾ ಇಲ್ಲ, ಅಂದ್ರೆ ಜನರಲ್ಲಿ ಹೋಗ್ತಾನೆ ಇಲ್ಲ. ಕತೆ ಚೆನ್ನಾಗಿರುತ್ತೆ ಅಂತಲ್ಲ, ಈಗಿನ ಜನ ಏನ್ ಬಯಸ್ತಾ ಇದಾರೆ ಅಂದ್ರೆ ಸಿನಿಮಾ ಪ್ರೇಕ್ಷಕರು ಕಂಟೆಂಟ್ ನ ಬಯಸ್ತಾ ಇದಾರೆ. ಅಂದ್ರೆ ಕಂಟೆಂಟ್ ಚೆನ್ನಾಗಿರ್ಬೇಕು. ಕೆಲವೊಂದು ದೊಡ್ಡ ದೊಡ್ಡ ಮೂವಿಗಳು ಬಂದಾದ್ಮೇಲೆ ಕಂಟೆಂಟ್ ಇದ್ರೆ ಮಾತ್ರ ಮೂವಿ ನೋಡ್ತಾರೆ. 1-2 ತಾಸು ಥಿಯೇಟರ್ ಹೋಗಿ ಕುಂತಬೇಕಂದ್ರೆ ಅವ್ರಿಗೆ ಅಟ್ಲೀಸ್ಟ್ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಅನ್ನ ಬರಬೇಕು. ಅಂದ್ರೆ ಮೂವಿ ಚೆನ್ನಾಗಿದೆಯಪ್ಪ, ಅಟ್ಲೀಸ್ಟ್ ಕತೆ ಚೆನ್ನಾಗಿದೆ, ಅಟ್ಲೀಸ್ಟ್ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಚೆನ್ನಾಗಿದೆ ಅಂತ ಬಯಸ್ತಾ ಇದಾರೆ. ಸೊ ಇವರು ರವಿ ನಾಗರದಿನ್ ಅವರ ಮೈಂಡ್ ಸೆಟ್ ಹೇಗಂತಂದ್ರೆ, ಅವ್ರು ಮೇನ್ ಆಗಿ ಆಡಿಯನ್ಸ್ನ ಮೈಂಡ್ ಸೆಟ್ ಇಟ್ಕೊಂಡು, ಅಂದರೆ ಆಡಿಯನ್ಸ್ಗೆ ಯಾವ ಥರ ಮೂವಿ ಇಷ್ಟ ಆಗುತ್ತೆ. ಅಂದರೆ ಈಗ ಪ್ರೆಸೆಂಟ್ ಸಿಚುವೇಶನಲ್ಲಿ 2025 ಆಡಿಯನ್ಸ್ ತಲೆಗೆ ಏನಿದೆ, ಅಂದರೆ ಯಾವ ಥರ ಕಂಟೆಂಟ್ನ ಇಷ್ಟಪಡ್ತಾರೆ ಅಂದ್ಕೊಂಡು ಒಬ್ಬ ಡಿಫ್ರೆಂಟ್ ಝೋನರಲ್ಲಿ ಅವರು ಕತೆನೇ ಮಾಡಿ ಅವ್ರ ಸ್ವಂತ ಕತೆ ಬರೆದು ಸೊ ಮೂವಿನ ಡೈರೆಕ್ಟ್ ಮಾಡಿದ್ದಾರೆ. ಸೊ ಮೂವಿನ ನೋಡಬೇಕಾಗಿರೋ ಉದ್ದೇಶ ಏನಂತಂದರೆ, ನೀವೇನು ಇಷ್ಟಪಡ್ತಾ ಇದ್ದೀರಾ, ಅಂದರೆ ಈ ಪ್ರೆಸೆಂಟ್ ಸಿಚುವೇಶನಲ್ಲಿ ಯಾವ ಕಂಟೆಂಟ್ ವರ್ಕ್ ಆಗುತ್ತೆ ಅಂತ ಅಂದ್ಕೊಂಡು ಮೂವಿ ಮಾಡಿದ್ದಾರೆ. ಸೊ ನೀವು ರೀಸೆಂಟಾಗಿ ನೋಡಿರ್ಬೋದು, ಕನ್ನಡ ಚಿತ್ರರಂಗದಲ್ಲಿ ಅತಿ ಕಡಿಮೆ ಬಜೆಟಲ್ಲಿ ಬಂದಿರತಕ್ಕಂಥ ಸೂಫ್ರಮ್ಸು ಮತ್ತು ಮೂವಿ ರಿಲೀಸ್ ಆಗೋಕ್ಕೂ ಮುಂಚೆ ಅದರದ್ದು ಯಾವುದೇ ಸುದ್ದಿಗಳಿರಲಿಲ್ಲ. ಸೊ ಕಂಟೆಂಟ್ ಚೆನ್ನಾಗಿತ್ತು, ವರ್ಕೌಟ್ ಆಯಿತು. ಅದೇ ಥರ ಈ ಬಂದಿರತಕ್ಕಂಥ ಮೂವಿ, ದಯವಿಟ್ಟು ಮೂವಿನ ನೋಡಿ ಆದಮೇಲೆ ಡಿಸೈಡ್ ಮಾಡಿ ಹೇಗಿರುತ್ತೆ ಅಂತ. ಸೊ ನೋಡಬೇಕು. ಒಬ್ಬರು ಹೀರೋ ಏನು ಹೇಳ್ತಾರೆ ಅಂತಂದರೆ, 1 ನಿಮಿಷ 34 ಸೆಕೆಂಡ್ ಏನೋ 34 ನಿಮಿಷ ವಿಡಿಯೋ ಇದೆ ಅಂತೆ, ಅದರ ಸಿನಿಮಾ ಇದೆ. ಬಟ್ ಯಾರಾದರೂ ಒಬ್ಬರು ಫ್ಯಾನ್ಸ್ ಬಂದು ಸಿನಿಮಾ ನೋಡುವಾಗ ಒಂದು ಸೆಕೆಂಡ್ ಯಾರಾದರೂ ಬೋರ್ ಆಗಿಬಿಟ್ರೆ ಅವಾಗ ಮಾತಾಡಲಿ, ನಾನು ಹೇಳ್ತೀನಿ ಅನ್ನೋ ಒಂದು ಕಾನ್ಸೆಪ್ಟಿಂದ, ಆ ಥರ ಒಂದು ಕಾನ್ಫಿಡೆನ್ಸಿಂದ ಹೇಳೋ ಒಂದು ನೋಡಿದ್ರೆ ಇಂಟರ್ವ್ಯೂನಲ್ಲಿ ಒಂದು ಏನೋ ನಮ್ಗೆ ಯೂನಿಕ್ ಅನಿಸುತ್ತೆ. ನಾವು ನೋಡಿದ ಮೇಲೆ ಅದ್ರ ಬಗ್ಗೆ ಮಾತಾಡೋಣ ಅನ್ನೋ ಫೀಲ್ ಇತ್ತು. ಈಗ ಅವ್ರು ಹೇಳೋದು ನೋಡಿದ್ರೆ ಅರ್ಥ ಆಗುತ್ತೆ ಅವ್ರು ಎಷ್ಟು ಅದಕ್ಕೆ ಇನ್ವಾಲ್ವ್ ಆಗಿದ್ದಾರೆ, ಏನಿದೆ, ಯಾವ ಥರ ಬಜೆಟ್ ಹಾಕಿ ಯಾವುದಕ್ಕೆ ಎಷ್ಟು ಬಜೆಟ್ ಹಾಕಬೇಕು, ಯಾವ ಥರ ಏನೇನು ಮಾಡಬೇಕು, ಇದ್ದದ್ರಲ್ಲಿ ಎಷ್ಟು ಚೆನ್ನಾಗಿ ಸಿನಿಮಾನ ಕಟ್ಕೊಳ್ಬೇಕು ಅಂತೇಳಿ ಇದಿದೆ. ಈ ಸಿನಿಮಾನ ನಾವು ಸಕ್ಸಸ್ ಆದರೆ ಎಲ್ಲರೂ ಸೇರಿ ಸಕ್ಸಸ್ ಕೊಟ್ಟರೆ ಅದಾದಮೇಲೆ ಅವರಲ್ಲಿ ಧೈರ್ಯ ಬಂದು ಇದನ್ನು ಯಾವ ಥರ ಮಾಡಿದ್ವಿ ಇನ್ ಡೆಪ್ತ್ ಆಗಿ ಹೇಳ್ತಾರೆ ಅವರು. ಈ ಥರ ಮಾಡಿದ್ವಿ, ಈಗ ನೆಕ್ಸ್ಟ್ ಯಾರು ಮಾಡ್ತಿರೋ ಸಿನಿಮಾ ಈಗ ಯಾವುದಾದಕ್ಕೆ ಎಷ್ಟೆಷ್ಟು ದುಡ್ಡು ಖರ್ಚು ಮಾಡಬೇಕು, ಯಾರ್ಯಾರಿಗೆ ಎಷ್ಟು ದುಡ್ಡು ಕೊಡಬೇಕು, ಯಾರ್ಯಾರನ್ನ ಕರ್ಕೋಬೇಕು, ಯಾರನ್ನ ಕರ್ಕೋಬಾರ್ದು, ಇದ್ದದ್ರಲ್ಲಿ ಹೆಂಗೆ ಸಿನಿಮಾ ಮಾಡಬೇಕು ಫಸ್ಟ್ ಸಿನಿಮಾ ಅಂತೇಳಿ ಒಂದು ಇನ್ಸ್ಪಿರೇಷನ್ ಆಗೋ ಒಂದು ಮೂಮೆಂಟಲ್ಲಿ ಒಂದು ಟೀಮ್ ಇದೆ ನೋಡು, ರೂಂಬಾಯ್ ಟೀಮ್ ಅಂತ. ಸೊ ಎಲ್ಲರೂ ಹೋಗಿ ಮೂವಿ ನೋಡಬೇಕು, ಸಪೋರ್ಟ್ ಮಾಡಬೇಕು. ರೂಂಬಾಯ್ ಟೀಮ್ಗೆ ಆಲ್ ದ ಬೆಸ್ಟ್. ಯಾವುದೇ ನರ್ವಸ್ ಇಂದ ಇರಬೇಡಿ, ನಿಮ್ಮ ಮೂವಿ ಸಕ್ಸಸ್ ಆಗುತ್ತೆ. ಆಲ್ ದ ಬೆಸ್ಟ್ ರೂಂಬಾಯ್ ಟೀಮ್. ಓಕೆ.